ಇವತ್ತಿನ ವಿಡಿಯೋನಲ್ಲಿ ಪಿಂಪಲ್ ಆಗಿರ್ಬೋದು, ಪಿಂಪಲ್ ಮಾರ್ಕ್ಸ್ಗಳಾಗಿರ್ಬೋದು, ಕಪ್ಪು ಕಲೆಗಳು ಅಥವಾ ರೆಡ್ ಸ್ಪಾಟ್ಸ್, ಟ್ಯಾನ್ ಮಾರ್ಕ್ಸ್, ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಷನ್ ಎಲ್ಲ ಹೇಗೆ ಹೈಡ್ ಮಾಡೋದು ತೋರಿಸ್ತೀನಿ. ಮತ್ತೀಗ ನಾವು ಮೇಕಪ್ ಮಾಡ್ಕೊಂಡಿದ ಮೇಲೆ ಹತ್ತಿರದಲ್ಲಿ ನೋಡಿದ್ರೆ ಈ ರೀತಿ ಕೇಕಿಯಾಗಿ ಕಾಣುವಂಥದ್ದು, ಅಂದರೆ ಸ್ಮೈಲ್ ಲೈನ್ಸ್ ಮೇಲೆ ಮತ್ತು ಮೂಗಿನ ಸೈಡಲ್ಲಿ ಕಣ್ಣಿನ ಕೆಳಗಡೆ ಎಲ್ಲ ಫೌಂಡೇಶನ್ ಕನ್ಸೀಲರ್ ಎಲ್ಲ ತುಂಬ ಹೆವಿಯಾಗಿ ಇರೋ ಥರ ಕಾಣುತ್ತೆ. ಅದು ಹತ್ತಿರದಿಂದ ನೋಡಿದಾಗಂತೂ ತುಂಬ ಗಾಡಿಯಾಗಿ ಕಾಣುತ್ತೆ, ಚೆನ್ನಾಗೇ ಕಾಣೋದಿಲ್ಲ. ಸೊ ಈಗ ನೋಡಿ, ನಾನು ಫುಲ್ ಫೇಸ್ ಮೇಕಪ್ ಮಾಡ್ಕೊಂಡಿದ್ದೀನಿ, ಎಲ್ಲ ಪ್ರಾಡಕ್ಟ್ಸ್ ಹಾಕ್ಕೊಂಡಿದ್ದೀನಿ, ಲೈಕ್ ಕನ್ಸೀಲರ್ ಆಗಿರ್ಬೋದು, ಫೌಂಡೇಶನ್, ಪೌಡರ್ ಎಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲಾದರೂ ನಿಮ್ಗೊಂಚೂರಾದರೂ ಹೆವಿಯಾಗಿ ಕಾಣಿಸ್ತಿದೆಯಾ? ಸೊ ಈ ರೀತಿಯಾದಂಥ ನ್ಯಾಚುರಲ್ ಮೇಕಪ್, ನ್ಯಾಚುರಲ್ ಆಗಿ ಹೇಗೆ ನಿಮ್ಮ ಪಿಗ್ಮೆಂಟೇಷನ್ ಎಲ್ಲ ಹೈಡ್ ಮಾಡಿ ಒಂದು ಫ್ಲಾಲೆಸ್ ನ್ಯಾಚುರಲ್ ಫಿನಿಶ್ ಕೊಡೋದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಸ್ಟೆಪ್ ಫೇಸ್ ವಾಶ್ ಆಗಿರಬೇಕು. ಎರಡನೇ ಸ್ಟೆಪ್ಪು ಮಾಯಿಶ್ಚರೈಸರ್. ನೀವು ಮೇಕಪ್ ಮಾಡಿಕೊಂಡ್ರೂ ಸರಿ, ಮಾಡ್ಕೊಂಡಿಲ್ಲ ಅಂದರೂ ಸರಿ, ಮುಖನ ತೊಳ್ಕೊಂಡು ಮಾಯಿಶ್ಚರೈಸರ್ ಹಾಕೋದು ತುಂಬಾ ಮುಖ್ಯ. ಈ ಒಂದು ಮಾಯಿಶ್ಚರೈಸರ್ ನಿಮ್ಮ ಸ್ಕಿನ್ ಟೈಪ್ಗೆ ಅನುಗುಣವಾಗಿ ನೀವು ಚೂಸ್ ಮಾಡಬೇಕಾಗತ್ತೆ. ಇದು ಸೆಟಾಫಿಲ್ನ ಒಂದು ಅಲ್ಟ್ರಾ ಹೈಡ್ರೇಟಿಕ್ ಮಾಯಿಶ್ಚರೈಸರ್ ಏನಿದೆ ನೋಡಿ, ಇದು ಡ್ರೈ ಸ್ಕಿನ್ ಇರೋರಿಗೆ, ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಸೂಟ್ ಆಗುತ್ತೆ. ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಇನ್ನೂ ತುಂಬ ಜಾಸ್ತಿನೇ ಆಯ್ಲಿನೇ ಅನಿಸಿದ್ರೆ ನೀವು ಆಯ್ಲಿ ಸ್ಕಿನ್ ಅವ್ರು ಯೂಸ್ ಮಾಡೋ ಥರ ಜೆಲ್ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು. ಈಗ ಎರಡನೇ ಸ್ಟೆಪ್, ನಿಮ್ಮ ಮೇಕಪ್ ಡೇ ಟೈಮಲ್ಲಿ ನೀವು ಮಾಡ್ಕೊಳ್ತಿದ್ರೆ ಯು ಮಸ್ಟ್ ಯೂಸ್ ಅ ಸನ್ಸ್ಕ್ರೀನ್. ಯಾಕಂದರೆ ನಮ್ಮ ಸ್ಕಿನ್ನಿಗೆ ಒಂದು ಪ್ರೊಟೆಕ್ಷನ್ ತುಂಬಾ ಅಗತ್ಯ. ಹಾಗೂ ಸನ್ ಟ್ಯಾನ್ ಆದರೆ ಇಟ್ಸ್ ರಿಯಲಿ ಡೇಂಜರಸ್. ತುಂಬ ಜನ ಕಪ್ಪು ಕಲೆಗಳು ಹಾಗೆ ಉಳ್ಕೊಳ್ತಿದೆ, ಪಿಂಪಲ್ ಆದಮೇಲೆ ಹೋಗ್ತಾನೆ ಇಲ್ಲ ಅಂತ ಅಂತೀವಿ. ದಿಸ್ ಇಸ್ ಮೇನ್ಲಿ ಬಿಕಾಸ್ ಆಫ್ ನಾಟ್ ಯೂಸಿಂಗ್ ಸನ್ಸ್ಕ್ರೀನ್. ನೀವು ಮನೆಯಲ್ಲಿ ಕೂತಿದ್ರು ಅಷ್ಟೇ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ನಮ್ಗೆ ಗೊತ್ತಾಗೋದಿಲ್ಲ, ನಾವು ಮನೆಯಲ್ಲಿ ಸುಮ್ಮನೆ ಇದ್ರೂ ಮುಖ ಕಪ್ಪಾಗ್ತಿರುತ್ತೆ, ಪಿಗ್ಮೆಂಟೇಷನ್ ಬರ್ತಿರುತ್ತೆ. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ನಾಟ್ ಯೂಸಿಂಗ್ ಸನ್ಸ್ಕ್ರೀನ್. ನಿಜವಾಗ್ಲೂ ನೀವೇ ನಿಮಗೆ ಕೇಳ್ಕೊಂಡು ನೋಡಿ, ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀರಾ ಇಲ್ವಾ ರೆಗ್ಯುಲರ್ ಆಗಿ ಅಂತ. ಬರೀ ಹೊರಗಡೆ ಹೋಗೋದಕ್ಕೆ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ನೀವು ಮನೆಯಲ್ಲಿದ್ದರೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬ ಮುಖ್ಯ. ನೀವು ಸನ್ಸ್ಕ್ರೀನ್ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರೆ ನ್ಯಾಚುರಲ್ ಆಗಿ ನಿಮ್ಮ ಪಿಗ್ಮೆಂಟೇಷನ್ ಎಲ್ಲ ದೂರ ಆಗುತ್ತೆ. ಪಿಂಪಲ್ ಬಂದು ಹೋಗಿರೋ ಮಾರ್ಕ್ಸ್ಗಳು ಕೂಡ ಬೇಗನೆ ಅದು ಮಾಸುತ್ತೆ. ಸೊ ಗಿವಿಂಗ್ ಯು ಬೆಟರ್ ಪ್ರೊಟೆಕ್ಷನ್ ಆಲ್ಸೋ. ಆ್ಯಂಡ್ ನೀವು ಯೂಸ್ ಮಾಡುವಂಥ ಸನ್ಸ್ಕ್ರೀನ್ SPF 50 ಅಥವಾ 50 ಮೇಲಿದ್ದರೆ ಒಳ್ಳೆಯದು. ಯೂಶ್ವಲಿ 50 ಅಷ್ಟೇ ಸಿಗೋದೀಗಲ್ಲ. ಈಗ ನೋಡಿ, ನಿಮ್ಮ ಫೇಸ್ನ ನೀವು ಹತ್ತಿರದಲ್ಲಿ ನೋಡಿದಾಗ ಈ ರೀತಿ ಹಣೆ ಮೇಲೆ ಫೈನ್ ಲೈನ್ಸ್ ಅಂತೀವಿ ನೋಡಿ, ನನಗಿದೆ ನೋಡಿ ಈ ರೀತಿ ಲೈನು. ಸೊ ಇದು ಈ ರೀತಿ ಕಾಣುವಂಥದ್ದು. ಮತ್ತು ನೋಡಿ, ನನಗಿದೆ ಪೋರ್ಸ್ ಇದೆ ನೋಡಿ, ಆ ಡಾಟ್ ಹಳ್ಳ ಥರ, ಆ ಥರ ಅದನ್ನು ನಾವು ಪೋರ್ಸ್ ಅಂತೀವಿ, ಅದಾಗಿರ್ಬೋದು. ಸ್ಮೈಲ್ ಲೈನ್ಸ್, ಈಗ ಸ್ಮೈಲ್ ಮಾಡಿದಾಗ ನೋಡಿ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ಈ ಥರ ಎಲ್ಲ ಇದ್ದಾಗ ಫೇಸು ಸ್ಮೂತಾಗಿರೋದಿಲ್ಲ. ಇದನ್ನು ನಾವು ಸ್ಮೂತ್ ಮಾಡಬೇಕಾಗತ್ತೆ, ಪ್ಲಸ್ ಫಿಲ್ ಮಾಡಬೇಕಾಗತ್ತೆ. ದ್ಯಾಟ್ ಈಸ್ ವೈ ಪ್ರೈಮರ್ ಇಸ್ ಇಂಪಾರ್ಟೆಂಟ್. ನಾನು ಎಲ್ಫ್ನ ಪೋರ್ಲೆಸ್ ಪಟಿ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ ಇವತ್ತು. ಸೊ ಇದೇನು ಮಾಡುತ್ತೆ ಬೇಸಿಕಲಿ, ಈಗ ನೋಡಿ ನಾನು ಹೇಳಿದ್ನಲ್ವ ಹಳ್ಳ ಥರ ಇದೆ ಅಂತ, ಅಲ್ಲಿ ನಾವು ಪ್ರೈಮರ್ ಹಾಕಿ ಬ್ಲೆಂಡ್ ಮಾಡಿದಾಗ ಅದೇನಾಗುತ್ತೆ, ಆ ಪೋರ್ಸ್ ನೀಟಾಗಿ ಸೀಲ್ ಆಗಿಬಿಡುತ್ತೆ. ನಾವು ಇದನ್ನು ಹಾಕಿಲ್ಲ ಅಂತ ಅಂದ್ಕೊಳ್ಳಿ, ನೀವಿವಾಗ ಮೇಕಪ್ ಮಾಡ್ಕೊಂಡ್ಮೇಲೆ ನಾನು ಫಸ್ಟ್ ಫೋಟೋ ತೋರಿಸ್ದೆ ಅಲ್ವಾ, ಈ ಕಾರ್ನರ್ಸಲ್ಲಿ ಸ್ಮೈಲ್ ಲೈನ್ಸಲ್ಲಿ ಫೈನ್ ಲೈನ್ಸ್ ಮೇಲೆ ಮತ್ತು ಕಣ್ಣಿನ ಕೆಳಗಡೆ ಎಲ್ಲ ಹೆವಿಯಾಗಿ ಒಳಗಡೆ ಹೋಗಿ ಉಳ್ಕೊಂಡು ಪ್ರಾಡಕ್ಟ್ ಹೆವಿಯಾಗಿ ಕಾಣುತ್ತಲ್ವ. ಹತ್ತಿರದಲ್ಲಿ ನೋಡಿದಾಗಂತೂ ಮೇಕಪ್ ಒಂಚೂರು ಚೆನ್ನಾಗಿ ಕಾಣೋದಿಲ್ಲ, ಪೇಂಟ್ ಬಳ್ದಂಗೆ ಇರುತ್ತೆ. ಮತ್ತು ಆ ಪೋರ್ಸ್ ಒಳಗಡೆ ಎಲ್ಲ ಕುತ್ಕೊಂಡಾಗ ಅದು ಪ್ಯಾಚಿಗೆ ಚುಕ್ಕೆ ಥರ ಕಾಣುತ್ತೆ. ಸೊ ಈ ರೀತಿ ಆಗಬಾರ್ದಂದ್ರೆ ನಮ್ಮ ಇದನ್ನು ಅನ್ಈವನ್ ಟೆಕ್ಸ್ಚರ್ ಅಂತೀವಿ. ಸುಕ್ಕಾಗಿರ್ಬೋದು, ಫೈನ್ ಲೈನ್ಸ್, ಪೋರ್ಸ್, ಇದೆಲ್ಲ ಅನ್ಈವನ್ ಟೆಕ್ಸ್ಚರ್ ಅಂತೀವಿ. ಇದನ್ನು ನಾವು ಸ್ಮೂತ್ ಮಾಡಿಬಿಟ್ಟು ಇದ್ರ ಮೇಲೆ ನಾವು ಕನ್ಸೀಲರ್ ಅಥವಾ ಫೌಂಡೇಶನ್ ಹಾಕಿದಾಗ ನಿಮ್ಗೆ ಆ ರೀತಿ ಪ್ಯಾಚಿಯಾಗಿ ಕಾಣೋದಿಲ್ಲ. ಇನ್ನು ಕೆಲವ್ರು ಹೇಳ್ತಾರೆ ಮೇಕಪ್ ಮಾಡ್ಕೊಂಡಿದ್ದ ತಕ್ಷಣ ನಾನು ಕಪ್ಪಾಗ್ತೀನಿ ಅಂತ. ದಿಸ್ ಇಸ್ ಬಿಕಾಸ್ ಆಫ್ ನಾಟ್ ಯೂಸಿಂಗ್ ಪ್ರೈಮರ್ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಒಳಗಡೆ ಇರುವಂಥ ನ್ಯಾಚುರಲ್ ಆಯಿಲ್ ನಿಮ್ಮ ಫೌಂಡೇಶನ್ ಅಥವಾ ಕನ್ಸೀಲರ್ ಜೊತೆ ಮಿಕ್ಸ್ ಆಗೋದಿಲ್ಲ. ಆ ರೀತಿ ಮಿಕ್ಸ್ ಆದಾಗಲೇ ನಿಮ್ಮ ಮೇಕಪ್ ಕಪ್ಪಾಗಿ ಬರೋದು. ಸೊ ನಾವು ಪ್ರೈಮರ್ ಇದೇ ಒಂದು ವಿಷಯಕ್ಕೆ ಮುಖ್ಯ ಅಂತ ಹೇಳೋದಕ್ಕಾಗೋದಿಲ್ಲ, ತುಂಬ ವಿಷಯಕ್ಕೆ, ನಿಮ್ಮ ತುಂಬ ಸ್ಕಿನ್ ಪ್ರಾಬ್ಲಮ್ಗಳಿಗೆ ಪ್ರೈಮರ್ ಇಸ್ ಇಂಪಾರ್ಟೆಂಟ್. ಸೊ ಆಲ್ವೇಸ್ ಬೆಟರ್ ಟು ಯೂಸ್ ಪ್ರೈಮರ್. ಈ ರೀತಿ ಪೋರ್ಲೆಸ್ ಪಟಿ ಪ್ರೈಮರ್ ಅಂತೀವಿ, ಪೋರ್ ಫಿಲ್ಲಿಂಗ್ ಪ್ರೈಮರ್ ಅಂತೀವಿ, ಒಂದು ಜೆಲ್ ಥರ ಇರುತ್ತೆ, ಸಿಲಿಕೋನ್ ಜೆಲ್ ಪ್ರೈಮರ್ ಅಂತೀವಿ. ಅದನ್ನು ನೀವು ಯೂಸ್ ಮಾಡಿಬಿಟ್ರೆ ನಿಮಗೆ ಆ ಪ್ರಾಬ್ಲಮ್ ಆಗೋದಿಲ್ಲ, ನಿಮ್ಮ ಮೇಕಪ್ ಫ್ಲಾಲೆಸ್ ಆಗಿ ಕಾಣುತ್ತೆ.
ಆ್ಯಂಡ್ ತುಟಿಗಳನ್ನ ಕೂಡ ಪ್ರೆಪ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ವ್ಯಾಸ್ಲಿನ್ ಯೂಸ್ ಮಾಡಿ, ದಟ್ ಈಸ್ ಬೆಟರ್ ಆಪ್ಷನ್. ಈಗ ನೋಡಿ ನಿಮ್ಮ ಸ್ಕಿನ್ ಪ್ರೆಪ್ ಮುಗಿದಿದೆ. ಕಮ್ಮಿಂಗ್ ಟು ಮೇಕಪ್. ಈಗ ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಷನ್, ಪಿಂಪಲ್ ಮಾರ್ಕ್ಸ್ ಆರ್ ಡಾರ್ಕ್ ಸ್ಪಾಟ್ಸ್, ಟ್ಯಾನ್ ಮಾರ್ಕ್ಸ್, ಇದನ್ನೆಲ್ಲ ನೀವು ಹೇಗೆ ಪ್ರೊಫೆಷನಲ್ ಆಗಿ ಹೈಡ್ ಮಾಡ್ಬೋದು ತೋರಿಸ್ತೀನಿ. ಇದೆಲ್ಲ ಫಸ್ಟು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ಗಳೇ ಇದನ್ನೆಲ್ಲ ಯೂಸ್ ಮಾಡ್ತಿದ್ದು, ಬಟ್ ಈಗ ನಾವು ಕೂಡ ಕಲ್ತ್ಕೊಂಡ್ರೆ ಒಳ್ಳೆಯದಾಗಿದೆ. ಮಾರ್ಸ್ನ ಕವರ್ ರೇಂಜ್ ಈ ಒಂದು ಕಲರ್ ಕರೆಕ್ಷನ್ ಕನ್ಸೀಲರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಈಸ್ ವೆರಿ ಚೀಪ್ ಪ್ಯಾಲೆಟ್. ನಾನು 300-350 ರೂಪಾಯಿಗೆ ಅಷ್ಟೇ ಇದು ಸಿಗೋದು. ಆ್ಯಂಡ್ ವಂಡರ್ಫುಲ್ ಪ್ಯಾಲೆಟ್, ತುಂಬ ಚೆನ್ನಾಗಿದೆ. ಆರೆಂಜ್ ಕರೆಕ್ಟರ್, ಗ್ರೀನ್ ಕರೆಕ್ಟರ್, ಯೆಲ್ಲೋ ಕರೆಕ್ಟರ್ ಮತ್ತು ಪರ್ಪಲ್ ಕರೆಕ್ಟರ್, ಕಾಂಟೋರ್ ಶೇಡ್ ಬೇಕಾ, ಕನ್ಸೀಲರ್ ಶೇಡ್ ಬೇಕಾ, ಎಲ್ಲನೂ ಇದೆ. ಆ್ಯಂಡ್ ಕಲರ್ಸ್ ತುಂಬ ಪ್ರಾಪರಾಗಿದೆ, ಅಂದರೆ ತುಂಬ ನಿಮಗೆ ಹೆವಿಯಾಗಿ ಕಾಣೋ ಥರ ಇಲ್ಲ. ಆ್ಯಂಡ್ ಇಟ್ಸ್ ವೆರಿ ಕ್ರೀಮಿ. ಒಂಚೂರು ತೊಗೊಂಡ್ರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೀವು ಯಾವುದೇ ಒಂದು ಸ್ಕಿನ್ ಕಲರ್ ಅವರಾಗಿದ್ದರೂ ಅಷ್ಟೇ ಇದು ಒಂದು ಪ್ಯಾಲೆಟ್ ಸಾಕು. ನೀವು ಕಪ್ಪಗಿರೋರು ಹೇಗಪ್ಪ ಮೇಕಪ್ ಮಾಡ್ಕೊಳ್ಳೋದು ಅಂತೀರಾ, ಬಟ್ ಇದರಲ್ಲಿ ಆಗುತ್ತೆ, ಎಲ್ಲ ಕಲರ್ಸ್ ಇರೋರಿಗೂ ಆಗುತ್ತೆ. ಡಾರ್ಕ್ ಸರ್ಕಲ್ಸ್ಗೆ ನೋಡಿ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿ. ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ ಅಥವಾ ಕಪ್ಪು ಕಲೆಗಳು ಎಲ್ಲೆಲ್ಲಿದೆ ಅದನ್ನು ನೀವು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿ ಈ ರೀತಿ ನ್ಯೂಟ್ರಲೈಸ್ ಮಾಡೋದು. ಇದನ್ನು ಹೈಡ್ ಮಾಡೋದಲ್ಲ, ಈ ಕಲರ್ನ ನಾವು ನ್ಯೂಟ್ರಲೈಸ್ ಅಂದರೆ ಬ್ಯಾಲೆನ್ಸ್ ಮಾಡಿಬಿಟ್ಟು ಆಮೇಲೆ ಇದ್ರ ಮೇಲೆ ಕನ್ಸೀಲರ್ ಹಾಕಿದ್ರೆ ಲಾಂಗ್ ಲಾಸ್ಟಿಂಗ್ ಆಗಿ ನಿಮ್ಮ ಕನ್ಸೀಲರು ಕುತ್ಕೊಳ್ಳುತ್ತೆ. ಮತ್ತು ಇನ್ನೊಂದು, ಕೆಲವೊಮ್ಮೊಮ್ಮೆ ಕನ್ಸೀಲರ್ ಹಾಕಿದ್ರೂ ಬೂದಿ ಬೂದಿ ಥರ ಕಾಣುತ್ತೆ, ಗ್ರೇಯಿಶ್ ಆಗಿ ಕಾಣುತ್ತೆ. ಸೊ ನೀವು ಕಲರ್ ಕರೆಕ್ಷನ್ ಮಾಡಿಬಿಟ್ಟು ಆಮೇಲೆ ನೀವು ಕನ್ಸೀಲರ್ ಹಾಕಿದ್ರೆ ಆ ರೀತಿ ಬೂದಿ ಬೂದಿಯಾಗಿ ಕಾಣೋದಿಲ್ಲ. ಸೊ ನಾನು ಇವಾಗಲೇ ಅದೆಲ್ಲ ಹೇಳಿಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಮಾಡ್ತಿದ್ದೀನಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಆವಾಗ ನಿಮಗಿನ್ನೂ ಬೆಟರ್ ಐಡಿಯಾ ಬರುತ್ತೆ ಏನಕ್ಕೆ ಕಲರ್ ಕರೆಕ್ಷನ್ ಮಾಡಬೇಕು ಅಂತ. ಸೊ ನೋಡಿ, ನಾನು ಹೇಳಿದಾಗೆ ಡಾರ್ಕ್ ಸರ್ಕಲ್ಸ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ನೀವು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ಬೋದು. ಇವಾಗ ಪೀಚ್ ಕರೆಕ್ಟರ್ ಅಂತ ಅಂತೀವಿ, ಅದು ಏನಕ್ಕಪ್ಪ ಅಂದರೆ ನೀವು ತುಂಬ ಫೇರ್ ಆಗಿದ್ದರೆ ಆರ್ ಈವನ್ ಮೀಡಿಯಮ್ ಸ್ಕಿನ್ ಟೋನ್ ಅವ್ರು ಕೂಡ ನಿಮ್ಮ ಡಾರ್ಕ್ ಸರ್ಕಲ್ಸ್ಗಳಿಗೆ ಪೀಚ್ ಕರೆಕ್ಟರೇ ಯೂಸ್ ಮಾಡ್ಬೋದು. ಈಗ ಈ ಒಂದು ಗ್ರೀನ್ ಕರೆಕ್ಟರ್ ಏನಿದೆ ಇದನ್ನು ನಿಮ್ಮ ಮುಖದ ಮೇಲೆ ಇರುವಂಥ ರೆಡ್ ಸ್ಪಾಟ್ಸ್ ಮೇಲೆ ಹಾಕಬೇಕು. ರೆಡ್ ಸ್ಪಾಟ್ಸ್ ಅಂದ್ರೇನು, ಇವಾಗ ನೋಡಿ ರೆಡ್ ಸ್ಪಾಟ್ಸ್ ಯಾರಿಗಿರುತ್ತೆ, ಯೂಶ್ವಲಿ ಮೀಡಿಯಮ್ ಸ್ಕಿನ್ ಟೋನ್ ಅವ್ರಿಗೆ ಮತ್ತು ತುಂಬ ಫೇರ್ ಆಗಿರೋರಿಗೆ ಪಿಂಪಲ್ಸ್ ಬಂದು ಹೋದಾಗ ಆ ಮಾರ್ಕ್ ರೆಡ್ಡಿಶ್ ಆಗಿರುತ್ತೆ. ಬಟ್ ನೀವು ಸ್ವಲ್ಪ ಡೀಪರ್ ಸ್ಕಿನ್ ಟೋನ್ ಅವರಾಗಿದ್ದರೆ, ಅಂದರೆ ಒಂಚೂರು ಮೀಡಿಯಮ್ಗಿನ ಒಂಚೂರು ಡಾರ್ಕರ್ ಸ್ಕಿನ್ ಟೋನ್ ಅವರಾಗಿದ್ದರೆ ಪಿಂಪಲ್ಸ್ ಬಂದು ಹೋದ್ಮೇಲೆ ಅದು ಬ್ಲ್ಯಾಕ್ ಸ್ಪಾಟ್ಸ್ ಅಥವಾ ಬ್ರೌನ್ ಸ್ಪಾಟ್ಸ್ ಆಗುತ್ತೆ. ಆಗ ನೀವು ಅದನ್ನು ಪರ್ಪಲ್ ಕಲರ್ನ ಒಂದು ಶೇಡ್ ಇರ್ತಲ್ವಾ, ಅದನ್ನು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ, ಅದನ್ನು ಯೂಸ್ ಮಾಡಬೇಕಾಗತ್ತೆ. ಬಟ್ ರೆಡ್ ಸ್ಪಾಟ್ಸ್, ಡಾರ್ಕ್ ರೆಡ್ ಸ್ಪಾಟ್ಸ್, ಪಿಂಕ್ ಸ್ಪಾಟ್ಸ್, ಇದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ನೀವು ಗ್ರೀನ್ ಕಲರ್ ಯೂಸ್ ಮಾಡ್ಬೋದು. ಈಗ ಟ್ಯಾನ್ ಮಾರ್ಕ್ಸ್, ಈಗ ನೋಡಿ ಹಣೆ ಮೇಲೆ ನಿಮಗೆ ಟ್ಯಾನ್ ಆಗಿದ್ದರೆ ನಾನು ಸ್ಪೆಕ್ಸ್ ಹಾಕ್ತೀನಿ, ಸೊ ಅದಕ್ಕೋಸ್ಕರ ಮೂಗಿನ ಸೈಡಲ್ಲಿ ಟ್ಯಾನ್ ಆಗಿಬಿಡ್ತೀನಿ. ಆ ಒಂದು ಟ್ಯಾನ್ನ ಅಂಡರ್ಟೋನ್ ಬಂದು ಯೆಲ್ಲೋ ಇರುತ್ತೆ. ಸೊ ಅದನ್ನು ನಾವು ನ್ಯೂಟ್ರಲೈಸ್ ಮಾಡೋದಕ್ಕೆ ಪರ್ಪಲ್ ಕಲರ್ ಹಾಕಬೇಕಾಗತ್ತೆ. ಸೊ ಪರ್ಪಲ್ ಕಲರ್ನ ತೊಗೊಂಡು ನೀವು ಟ್ಯಾನ್ ಆಗಿರೋ ಕಡೆ ಯೂಸ್ ಮಾಡ್ಬೋದು. ಈಗ ನಾನು ಹೇಳಿದ್ಮೇಲೆ ಕಪ್ಪು ಕಲೆಗಳಂದ್ರೇನು, ಈಗ ಡೀಪರ್ ಸ್ಕಿನ್ ಟೋನ್ ಇರೋರು ಅಥವಾ ತುಂಬ ನೀವು ಮೀಡಿಯಮ್ ಸ್ಕಿನ್ ಟೋನ್ ಅವರಾಗಿದ್ದು ಕೂಡ ನೀವು ಟ್ಯಾನ್ ಆಗಿದ್ದರೆ ಆ ಕಪ್ಪು ಕಲೆಗಳಿಗೆ ಯು ಕ್ಯಾನ್ ಯೂಸ್ ಪರ್ಪಲ್ ಕಲರ್. ಕನ್ಫ್ಯೂಷನ್ ಜಾಸ್ತಿ ಮಾಡ್ಕೋಬೇಡಿ, ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಡಾರ್ಕ್ ಸರ್ಕಲ್ಸ್ಗೆ ಆರೆಂಜ್ ಕರೆಕ್ಟರ್ ಹಾಕಿ, ಮತ್ತು ಈ ರೀತಿ ಟ್ಯಾನ್ ಮಾರ್ಕ್ಸ್ ಆಗಿದ್ದರೆ ನೀವು ಪರ್ಪಲ್ ಕಲರ್ ಹಾಕಿ, ಅಥವಾ ಡಾರ್ಕ್ ಸ್ಪಾಟ್ಸ್ ಇದ್ರೂ ಕೂಡ ಪರ್ಪಲ್ ಕಲರೇ ಹಾಕ್ಬೋದು. ರೆಡ್ ಸ್ಪಾಟ್ಸ್, ರೆಡ್ ಮಾರ್ಕ್ಸ್ ಅದು ಏನಾದರೂ ನಿಮ್ಮ ಫೇಸ್ ಮೇಲೆ ನೀವು ಕಂಡು ಬಂದಲ್ಲಿ ಅದ್ರ ಮೇಲೆ ನೀವು ಗ್ರೀನ್ ಕರೆಕ್ಟರ್ ಹಾಕ್ಬೋದು. ಸೊ ಇದನ್ನು ನಾನು ಎಷ್ಟು ಈಸಿಯಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದೋ ಅಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಇದೊಂದು ನೀವು ಇದೊಂದು ಕಲ್ತ್ಕೊಬಿಟ್ರೆ ನೋಡಿ ನಿಮಗೆ ಫೌಂಡೇಶನ್ನ ಅಗತ್ಯನೇ ಇಲ್ಲ. ನಾನು ಅದು ಕೂಡ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಲಿಟ್ರಲಿ ಇದ್ರ ಮೇಲೆ ಕನ್ಸೀಲರ್ ಹಾಕ್ಬಿಟ್ರಂತೂ ಫುಲ್ ಈವನ್ ಆಗಿ ಕಾಣುತ್ತೆ ನಿಮ್ಮ ಸ್ಕಿನ್ನು. ಫೌಂಡೇಶನ್ನ ಅಗತ್ಯನೇ ಬೇಕಾಗಿರೋದಿಲ್ಲ. ಸೊ ಈಗ ನಿಮಗೆ ಗೊತ್ತಾಗುತ್ತೆ. ಈಗ ಕಲರ್ ಕರೆಕ್ಷನ್ ಆಗಿದೆ, ಇದರ ಮೇಲೆ ನೀವು ಕನ್ಸೀಲರ್ ಹಾಕ್ಬಿಟ್ರಂತೂ ಫೌಂಡೇಶನ್ನೇ ಬೇಕಾಗಿಲ್ಲ. ಈಗ ಇಲ್ಲಿ ಇಷ್ಟೊಂದು ಕನ್ಸೀಲರ್ ಶೇಡ್ ಇದೆಯಪ್ಪ, ಯಾವುದು ಕನ್ಸೀಲರ್ ನಂಗೆ ಮ್ಯಾಚ್ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ನೀವು ಮುಖದ ಹತ್ರ ಇಟ್ಟು ನೋಡಿ ಈ ಕಲರ್ ಆಗ್ಬೋದು ಅಂತ ಡೌಟ್ ಬರುತ್ತಲ್ವ, ಆ ಕಲರ್ನ ಸ್ವಲ್ಪ ತೊಗೊಂಡು ಫೇಸ್ ಮೇಲೆ ಏನು ಪ್ರಾಡಕ್ಟ್ ಹಾಕಿರಬಾರ್ದು, ನಿಮ್ಮ ಫೇಸ್ ಮೇಲೆ ಹಾಕಿ ಬ್ಲೆಂಡ್ ಮಾಡಿ ನೋಡಿ.
ನೋಡಿ ಒಂದು ಚೂರು ನಾನು ಸ್ಯಾಂಪಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕೈಯ ಬೆರಳಲ್ಲೇ ಈ ರೀತಿ ಬ್ಲೆಂಡ್ ಮಾಡಿಬಿಟ್ರೆ ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗೋಯ್ತು. ನನ್ನ ಸ್ಕಿನ್ಗೂ ನಾನು ಹಾಕಿರೋ ಕನ್ಸೀಲರ್ಗೂ ಡಿಫ್ರೆನ್ಸೇ ಕಾಣಿಸ್ತಿಲ್ಲ. ಈ ರೀತಿ ಮ್ಯಾಜಿಕಲಿ ಬ್ಲೆಂಡ್ ಆಗಿಬಿಟ್ರೆ ನೋಡಿ ದಟ್ ಈಸ್ ದ ರೈಟ್ ಶೇಡ್ ಆಫ್ ಕನ್ಸೀಲರ್. ಫೌಂಡೇಶನ್ನ ಸೆಲೆಕ್ಟ್ ಮಾಡೋದು ಇದೇ ರೀತಿಯಲ್ಲೇ ಅಂಗಡಿಗೆ ಹೋಗಿ ಟೆಸ್ಟರ್ಸ್ ಇರುತ್ತೆ, ಟೆಸ್ಟರ್ಸ್ನ ತೊಗೊಂಡು ನೀವು ಈ ರೀತಿ ಫೇಸ್ ಮೇಲೇ ಹಾಕ್ಕೊಂಡು ಯಾವ ಕಲರ್ ಮ್ಯಾಚ್ ಆಗುತ್ತೆ ನೀವು ನೋಡಿಕೊಂಡು ತೊಗೋಬೋದು. ಬಿಗಿನರ್ಸ್ಗಾಗಿದ್ರೆ ದಿಸ್ ಇಸ್ ದ ವಂಡರ್ಫುಲ್ ಟಿಪ್. ಆಮೇಲೆ ನೀವು ನಿಮ್ಮ ಶೇಡ್ ನೋಡಿಕೊಂಡು ಯು ಕ್ಯಾನ್ buy it online also. ಬಟ್ ಬಿಗಿನರ್ಸ್ ಆಗಿದ್ರೆ ಶೇಡ್ ಗೊತ್ತಾಗಲ್ಲ ಅಂದರೆ ಯು ಕ್ಯಾನ್ ಯೂಸ್ ದಿಸ್ ಟಿಪ್. ಈ ಒಂದು ಮಾರ್ಸ್ನ ಕನ್ಸೀಲರ್ ಪ್ಯಾಲೆಟ್ ನಾನು ಇವತ್ತೇನು ತೋರಿಸ್ತೆ ನೋಡಿ, ಇದಕ್ಕೊಂದು ಟೆಸ್ಟರೇ ಬೇಕಾಗಿಲ್ಲ. ಯಾಕಂದರೆ ಇದು ಒಂದೇ ಒಂದು ಪ್ಯಾಲೆಟಲ್ಲಿ ಎಲ್ಲ ಶೇಡ್ ಕನ್ಸೀಲರ್ ಇದೆ. ಡಾರ್ಕ್ ಶೇಡ್ನ ನೀವು ಕಾಂಟೋರಾಗಿ ಯೂಸ್ ಮಾಡ್ಬೋದು, ಲೈಟ್ ಶೇಡ್ನ ನೀವು ಮ್ಯಾಚ್ ಮಾಡ್ಕೊಂಡು ಕನ್ಸೀಲರಾಗಿ ಯೂಸ್ ಮಾಡ್ಬೋದು. ತುಂಬ ಲೈಟ್ ಶೇಡ್ ಆಫ್ ಕನ್ಸೀಲರ್ ಇದ್ದರೆ ಅದನ್ನು ಹೈಲೈಟಿಂಗ್ ಕೂಡ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಒಂದು ಪ್ರೊಫೆಷ್ನಲ್ ಮೇಕಪ್ ಕ್ಯಾಟಗರಿನಲ್ಲಿ ಬರುವಂಥದ್ದು. ನಾನು ಕಾಂಟೋರು ಹೈಲೈಟರ್ ಎಲ್ಲ ತೋರಿಸಿದ್ರೆ ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಆಯಿತಾ. ಇದು ಒಂದು ಬೇಸಿಕ್ ಲೆವೆಲ್ಲಾಗಿ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಇರಬೇಕು ಅಂತ ನಾನು ತುಂಬ ಬೇಸಿಕ್ಕಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನೋಡಿ ಇವಾಗ ನಾನು ಎಲ್ಲೆಲ್ಲಿ ಕಲರ್ ಕರೆಕ್ಷನ್ ಮಾಡಿದೆ, ಎಲ್ಲೆಲ್ಲಿ ಇನ್ನೂ ಕವರೇಜ್ ಬೇಕಪ್ಪ ಹೈಡ್ ಮಾಡಬೇಕು ಅಂತ ಅನಿಸಿದಲ್ಲೆಲ್ಲ ನೋಡಿ ನಾನು ಕನ್ಸೀಲರ್ ಹಾಕಿಬಿಟ್ಟೆ. ಎಷ್ಟು ಫ್ಲಾಲೆಸ್ ಆಗಿ ಕವರ್ ಆಗಿದೆ ನೀವು ನೋಡ್ಬೋದು. ನಾನು ಇದೆಲ್ಲ ಕವರ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ, ಫೌಂಡೇಶನ್ನೇ ಬೇಕಾಗಿರೋದಿಲ್ಲ. ಸೊ ಹೋಲ್ ಪಾಯಿಂಟ್ ಏನು, ಈ ಪ್ರಾಡಕ್ಟ್ ತುಂಬ ಲೈಟಾಗಿರೋದ್ರಿಂದ, ತುಂಬ ಕ್ರೀಮಿಯಾಗಿ ಬ್ಲೆಂಡ್ ಆಗ್ತಿರೋದ್ರಿಂದ ನಿಮ್ಮ ಮೇಕಪ್ ಕೇಕಿಯಾಗಿ ಆಗೋದಿಲ್ಲ. ಆ್ಯಂಡ್ ಇದರ ಕೆಳಗಡೆ ಪ್ರೈಮರ್ ಕೂಡ ಇರೋದ್ರಿಂದ ತುಂಬ ಸಿಲ್ಕಿಯಾಗಿ ಬ್ಲೆಂಡ್ ಆಗುತ್ತೆ, ತುಂಬ ಸಿಲ್ಕಿಯಾಗಿ ಕೂತ್ಕೊಳ್ಳುತ್ತೆ, ಸಖತ್ ಲೈಟಾಗಿ ಫೀಲ್ ಆಗುತ್ತೆ. ನಿಮಗೂ ಕೂಡ ನಾನು ಮೇಕಪ್ ಹಾಕ್ಕೊಂಡಿದ್ದೀನಿ ಅಂತಲೇ ನಿಮಗೆ ಗೊತ್ತಾಗೋದಿಲ್ಲ. ಸೊ ಮೇಕಪ್ ಶುಡ್ ಬಿ ಲೈಕ್ ದಟ್, ಏನೋ ಇರೋ ಥರ ನಿಮಗೆ ಫೀಲ್ ಆಗೋದಾಗಲಿ, ಅಥವಾ ಎದುರುಗಡೆ ನೋಡಿದವ್ರಿಗೆ ಏನಪ್ಪ ಇವ್ರು ಇಷ್ಟೊಂದು ಮೇಕಪ್ ಮಾಡ್ಕೊಬಿಟ್ಟಿದ್ದಾರೆ, ಇವ್ರು ಮೇಕಪ್ ಇಲ್ದಿರಾನೇ ಚೆನ್ನಾಗಿರ್ತಾರೆ ಅಂತ ಕೆಲವರು ಅನ್ನೋದು ನೋಡಿದಿರ. ಬಿಕಾಸ್ ದಟ್ ಈಸ್ ಮೇಕಪ್ ಚೆನ್ನಾಗಿ ಬಂದಿಲ್ಲ ಅಂತ ಅರ್ಥ. ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು ಅದ್ರ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ಸುಮ್ಮನೆ ಫೌಂಡೇಶನ್ ಹಾಕೋದಲ್ಲ, ಸುಮ್ಮನೆ ಕನ್ಸೀಲರ್ ಹಾಕೋದಿಲ್ಲ, ಎಲ್ಲದಕ್ಕೂ ಅಷ್ಟೇ ಅದರದ್ರದ್ದೇ ಒಂದು ಮಹತ್ವ ಇದೆ. ಸೊ ನೋಡಿ ಈಗ ನಾನು ಕನ್ಸೀಲರ್ ಹಾಕಿ ಕಲರ್ ಕರೆಕ್ಷನ್ ಎಲ್ಲ ಮುಗ್ದಿದೆ, ಈವನ್ ಆಗಿದೆ. ಎಲ್ಲಾದರೂ ಪಿಂಪಲ್ ಮಾರ್ಕ್ಸ್ ಕಾಣಿಸ್ತಿದೆಯಾ, ಎಲ್ಲಾದರೂ ಡಾರ್ಕ್ ಸರ್ಕಲ್ಸ್ ಇದೆಯಾ, ಎಲ್ಲೂ ಇಲ್ಲ. ಸೊ ಈಗ ನೈಕಾ ಆಲ್ ಡೇ ಮ್ಯಾಟ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಫೌಂಡೇಶನ್ ಬೇಕಿದ್ದರೆ ಇದ್ರ ಮೇಲೆ ಹೇಗೆ ಮಾಡ್ಕೋಬೋದು ಅಂತ. ಇವಾಗ ನಾನು ಆಲ್ರೆಡಿ ಕಲರ್ ಕರೆಕ್ಷನ್ ಕನ್ಸೀಲರ್ ಎಲ್ಲ ಹಾಕಿರೋದ್ರಿಂದ ಫೌಂಡೇಶನ್ ಅಗತ್ಯ ಇಲ್ಲ. ನೀವೇನಾದರೂ ಮದುವೆಗೆ ಹೋಗ್ತಿದ್ದೀರಾ ಅಥವಾ ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ಇಲ್ಲ ಫೌಂಡೇಶನ್ ಬೇಕಪ್ಪ ಅಂದಲ್ಲಿ ಚೂರು ಹಾಕ್ಕೊಳ್ಳಿ. ಆ್ಯಂಡ್ ಜಾಸ್ತಿ ಫುಲ್ ಕವರೇಜ್ ಫೌಂಡೇಶನ್ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಬಿಕಾಸ್ ಫುಲ್ ಕವರೇಜ್ ಫೌಂಡೇಶನ್ ಅಂದ್ರೇನು, ಎಲ್ಲ ಕವರ್ ಮಾಡಿಬಿಡತ್ತೆ. ಇವಾಗ ಫುಲ್ ಕವರೇಜ್ ನಮಗೆ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಮಗೆ ಕವರೇಜೇ ಬೇಕಾಗೋದಿಲ್ಲ, ಏನೋ ಒಂದು ಸ್ವಲ್ಪ ಫೌಂಡೇಶನ್ ಹಾಕಬೇಕಪ್ಪ ಅಂತ ಹಾಕ್ತಾ ಇರೋದಷ್ಟೇ. ಸೊ ಅದಕ್ಕೋಸ್ಕರ ಚೂರು ಹಾಕ್ಕೊಳ್ಳಿ. ಒಂದು ಅರ್ಧ ಪಂಪ್ ತೊಗೊಳ್ಳಿ, ಅರ್ಧ ಪಂಪಲ್ಲಿ ಕೂಡ ಅರ್ಧನೇ ಇಲ್ಲಿ ಖರ್ಚಾಗೋದು. ತೊಗೊಂಡು ಲೈಟಾಗಿ ಡಾಟ್ ಮಾಡಿಕೊಂಡು, ನಿಮ್ಮ ಹತ್ರ ಬ್ಯೂಟಿ ಬ್ಲೆಂಡರ್ ಇದ್ದರೆ ಬ್ಯೂಟಿ ಬ್ಲೆಂಡರ್ನ ನೀರಲ್ಲಿ ಒದ್ದೆ ಮಾಡಿಕೊಂಡು ಅದರಲ್ಲಿರುವಂಥ ನೀರನ್ನು ಹಿಂಡಿಬಿಟ್ಟು ಆಮೇಲೆ ಯೂಸ್ ಮಾಡಿ. ಅವ್ರು ಈ ರೀತಿ ಫೌಂಡೇಶನ್ ಬ್ರಷ್ ಇದ್ದರೆ ಫೌಂಡೇಶನ್ ಬ್ರಷ್ ಕೂಡ ಯೂಸ್ ಮಾಡ್ಬೋದು. ನೋಡಿ ತುಂಬ ಜನ ಈ ಒಂದು ಟಿಪ್ನ, ಈ ಒಂದು ಪಾಯಿಂಟ್ನ ಮರ್ತು ಬಿಡ್ತೀರಾ. ಕೂದಲನ್ನೆಲ್ಲ ಎಳೆದಿಟ್ಕೊಳ್ಳಿ, ಆ ಹೇರ್ ಲೈನ್ಸ್ ಮೇಲೆಲ್ಲ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಅದು ನೀವು ಮನೆಯಲ್ಲಿ ಮೇಕಪ್ ಮಾಡ್ಕೊಳ್ಳುವಾಗ ಗೊತ್ತಾಗಲ್ಲ. ಮೇಕಪ್ ಮಾಡ್ಕೊಂಡು ಹೊರಗಡೆ ಹೋಗ್ತೀರಾ ಗೊತ್ತಾ, ಆವಾಗ ಫೇಸ್ ಪೇಂಟ್ ಮಾಡಿರೋ ಥರ ಅನಿಸುತ್ತೆ. ಅಂದರೆ ಕೂದಲ ಹತ್ರ ಎಲ್ಲ ಡಾರ್ಕ್ ಆಗಿರುತ್ತೆ, ಮುಖ ಮಾತ್ರ ಫುಲ್ಲು ಮೇಕಪ್ ಹಾಕಿರೋ ಥರ ಇರುತ್ತೆ. ಇಟ್ ಡಸಂಟ್ ಲುಕ್ ಗುಡ್, ನ್ಯಾಚುರಲ್ ಆಗಿರೋದಿಲ್ಲ. ಈಗ ನೋಡಿ ಫ್ಲಾಲೆಸ್ ಆಗಿದೆ, ನ್ಯಾಚುರಲ್ ಆಗಿದೆ, ಎಲ್ಲೂ ಕೂಡ ಸಂಧಿಗಳಲ್ಲಿ ಫೌಂಡೇಶನ್ ಹೋಗಿ ಉಳ್ಕೊಂಡಿಲ್ಲ. ಆ್ಯಂಡ್ ಎಲ್ಲೂ ಹೆವಿಯಾಗಿ ಕಾಣಿಸ್ತಿಲ್ಲ, ನ್ಯಾಚುರಲ್ ಆಗಿ ಗ್ಲೋಯಿ ಆಗಿದೆ. ಒಂಚೂರು ಲೂಸ್ ಪೌಡರ್ ಹಾಕಿ ಸೆಟ್ ಮಾಡಿಬಿಟ್ರೆ ಯು ಆರ್ ಗುಡ್ ಟು ಗೋ. ಸ್ವಿಸ್ ಬ್ಯೂಟಿಯ ಒಂದು ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಈ ಪ್ಯಾಕ್ನ ಟ್ರಯಾಂಗಲ್ ಪಫ್ ಏನಿದೆ ಇದು ತುಂಬ ಚೆನ್ನಾಗಿದೆ ಕಣ್ರಿ. ಯಾಕಂದರೆ ಅದು ಟ್ರಯಾಂಗಲ್ ಶೇಪ್ ಇರೋದ್ರಿಂದ ಆ ಕಾರ್ನರ್ಸ್ ಒಳಗಡೆ ಎಲ್ಲ ನೀವು ನೀಟಾಗಿ ಪೌಡರ್ ಹಾಕ್ಬೋದು.
ಸೊ ಕ್ರೀಸ್ ಆಗೋದನ್ನು ತಡೆಯುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಆಲ್ಸೋ. ಕಾರ್ನರ್ಸ್ ಆಗಿರ್ಬೋದು ಮತ್ತು ಫುಲ್ ಫೇಸ್ನ ಸೆಟ್ ಮಾಡೋದು ಕೂಡ ಈ ಒಂದು ಪೌಡರ್ ಪಫ್ ತುಂಬ ಚೆನ್ನಾಗಿದೆ. ಸೊ ದಿಸ್ ಇಸ್ ವೈ ಐ ಯೂಸ್ ದಿಸ್. ಮುಂಚೆ ಎಲ್ಲ ನಾನು ಪೌಡರ್ನ ಯೂಸ್ ಮಾಡೋದಕ್ಕೆ ಐ ಯೂಸ್ ಟು ಯೂಸ್ ಪೌಡರ್ ಬ್ರಷ್. ಬಟ್ ಈ ಒಂದು ಪೌಡರ್ ಪಫ್ ರುಚಿ ಒಂದು ಸರಿ ನೋಡಿಬಿಟ್ಮೇಲೆ ಯು ವಿಲ್ ನೆವರ್ ಗೋ ಬ್ಯಾಕ್ ಟು ಯುವರ್ ಪೌಡರ್ ಬ್ರಷ್. ಸೊ ಯೂಶ್ವಲಾಗಿ ರೌಂಡ್ ಶೇಪಲ್ಲಿ ಇರುವಂಥ ಪೌಡರ್ ಪಫ್ ಕೂಡ ನಿಮ್ಗೆ ಸಿಗುತ್ತೆ. ಸಾಧಾರಣವಾಗಿ ಅದು ಎಲ್ಲರ ಹತ್ರನೂ ಇರುತ್ತೆ. ಬಟ್ ಈ ಒಂದು ಟ್ರಯಾಂಗಲ್ ಶೇಪ್ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಕಣ್ಣಿನ ಇನ್ನೊಂದು ಕಾರ್ನರ್ ಆಗಿರ್ಬೋದು ಅಥವಾ ಬಾಯಿಯ ಸೈಡ್ಸಲ್ಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ಪೌಡರು ಸೆಟ್ ಆಗುತ್ತೆ. ಕಾಂಪ್ಯಾಕ್ಟ್ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಬಟ್ ಕಾಂಪ್ಯಾಕ್ಟ್ ಪೌಡರ್ನ ಅವಶ್ಯಕತೆ ಇಲ್ಲ. ಬಿಕಾಸ್ ಕಾಂಪ್ಯಾಕ್ಟ್ ಪೌಡರ್ ಯೂಶ್ವಲಿ ಕವರೇಜ್ ಇನ್ನೂ ಜಾಸ್ತಿ ಕೊಡೋದಕ್ಕೆ ಯೂಸ್ ಮಾಡೋದು, ನಮ್ಮ ಮೇಕಪ್ ಸೆಟ್ ಮಾಡೋದಕ್ಕಲ್ವ. ಸೊ ಇಟ್ ಈಸ್ ಎನಫ್, ಯು ಕ್ಯಾನ್ ಯೂಸ್ ಯೋರ್ ಲೂಸ್ ಪೌಡರ್. ಆ್ಯಂಡ್ ಈಗ ಫುಲ್ ಫೇಸ್ನ ಸೆಟ್ ಮಾಡೋದಕ್ಕೆ ಯೂಸ್ ಅ ಮೇಕಪ್ ಫಿಕ್ಸರ್. ನಾನು ಆಲ್ರೆಡಿ ಯೂಸ್ ಮಾಡಿಬಿಟ್ಟೆ. ಸೊ ಫೇಸಸ್ ಕ್ಯಾನಡಾನ ಮೇಕಪ್ ಫಿಕ್ಸರ್. ಆ್ಯಂಡ್ ಈ ಒಂದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಇದೆ ಗೊತ್ತಾ, ಕಲರ್ ಬಾರ್ನ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ತುಂಬಾ ಚೆನ್ನಾಗಿದೆ. ನಾನು ಐಬ್ರೋಸ್ನ ಫಿಲ್ ಮಾಡಿದ್ದೀನಿ, ಮಸ್ಕರ ಹಾಕ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ನೀವು ಯು ವಂಡ್ರಿಂಗ್ ಏನೋ ಚೇಂಜಸ್ ಇದೆ ಅಂದರೆ ಐ ಜಸ್ಟ್ ಯೂಸ್ ಲಿಟಲ್ ಬಿಟ್ ಆಫ್ ಮಸ್ಕಾರ ಮತ್ತು ಐಬ್ರೋಸ್ನ ಫಿಲ್ ಮಾಡಿ ಈ ಒಂದು ಕಲಬಾರ್ನ ಲಿಪ್ ಆ್ಯಂಡ್ ಚೀಕ್ ಟಿಂಟ್ನ ತೊಗೊಂಡು ಬ್ಲಷ್ ಆಗಿ ನೋಡಿ ಒಂದು ಚೂರು ಹಾಕ್ಬಿಟ್ಟು ಐಬ್ರೋ ತುದಿವರೆಗೂ ನೀವು ತೊಗೊಂಡು ಬ್ಲೆಂಡ್ ಮಾಡಿ. ಆಗ ಒಂದು ಫೇಸ್ ಅಪ್ಲಿಫ್ಟೆಡ್ ಲುಕ್ ಕೊಡುತ್ತೆ, ತುಂಬ ಚಬ್ಬಿಯಾಗಿ ಕಾಣೋದಿಲ್ಲ. ಈಗ ನೋಡಿ ಫೌಂಡೇಶನ್, ಬರೀ ಫೌಂಡೇಶನ್ ಹಾಕ್ಬಿಟ್ರೆ ಫೇಸ್ ಫ್ಲ್ಯಾಟ್ ಆಗಿರುತ್ತೆ. ಎಲ್ಲೂ ಕೂಡ ಒಂದು ನ್ಯಾಚುರಲ್ ಶ್ಯಾಡೋ ಆಗಿರ್ಬೋದು ಏನೂ ಕಾಣೋದಿಲ್ಲ. ನ್ಯಾಚುರಲ್ ಶ್ಯಾಡೋ ಎಲ್ಲ ನಮ್ಮ ಫೇಸ್ ಮೇಲೆ ಏನಿರುತ್ತೆ ಅದೆಲ್ಲ ಫೌಂಡೇಶನು ಕವರ್ ಮಾಡಿಬಿಟ್ಟಿರುತ್ತೆ. ಸೊ ಇದು ಕೊಟ್ಟರೆ ಒಂದು ಫ್ಲಶ್ ಆಫ್ ಫ್ರೆಶ್ನೆಸ್ ಮತ್ತು ಮುಖದ ಮೇಲೂ ಕೂಡ ಒಂದು ಡೈಮೆನ್ಷನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ವೆರಿ ನೈಸ್ ಫಾರ್ ಯೋರ್ ಲಿಪ್ಸ್ ಆಲ್ಸೋ. ತುಂಬ ಜನಕ್ಕೆ ಲಿಪ್ಸ್ಟಿಕ್ ಹಾಕೋದೇ ಇಷ್ಟ ಆಗೋದಿಲ್ಲ. ಇಲ್ಲ ಒಬ್ರೊಬ್ರಿಗೆ ಹಾಕಿದ್ರೂ ಹಾಕದಂಗೆ ಕಾಣಿಸ್ಬಾರ್ದು, ಲೈಟಾಗಿರಬೇಕು ಅನ್ನೋರಿಗೆ ಯು ಕ್ಯಾನ್ ಯೂಸ್ ದಿಸ್ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಆ್ಯಸ್ ಯೋರ್ ಲಿಪ್ ಕಲರ್ ಆಲ್ಸೋ. ಸಖತ್ ನ್ಯಾಚುರಲ್ ಆಗಿ ಕಾಣುತ್ತೆ. ನೀವು ಇಷ್ಟು ಮೇಕಪ್ ಮಾಡ್ಕೊಂಡ್ಮೇಲೆ ನಿಮಗೆ ಕ್ರೀಸ್ ಆಗ್ತಿದೆ ಅಂದರೆ ಎಲ್ಲೂ ನಿಮ್ಗೆ ಅಷ್ಟು ಕ್ರೀಸ್ ಆಗೋದಿಲ್ಲ. ಈ ರೀತಿ ಐಲಿಡ್ ಮೇಲೆ ಹಾಕ್ಬೋದು. ಹಾಗಾದಾಗ ಜಸ್ಟ್ ರಿಮೂವ್ ಇಟ್. ನೀವು ಕೈ ಬೆರಳನ್ನು ತೊಗೊಂಡು ಜಸ್ಟ್ ರಿಮೂವ್ ಮಾಡಿಬಿಟ್ಟು ಪೌಡರ್ ಪಫ್ನ ತೊಗೊಳ್ಳಿ, ಅಥವಾ ಪೌಡರ್ ಬ್ರಷ್ ಇದ್ದರೆ ಪೌಡರ್ ಬ್ರಷ್ ಆದರೂ ತೊಗೊಳ್ಳಿ. ಜಾಸ್ತಿ ಅದ್ರ ಮೇಲೆ ಪೌಡರ್ ಏನು ಹಾಕ್ಕೋಬೇಡಿ, ಆಲ್ರೆಡಿ ಅದರಲ್ಲಿ ಪೌಡರ್ ಇರುತ್ತಲ್ವ, ಆ ಒಂದು ಪಫ್ನ ತೊಗೊಂಡು ಒಂಚೂರು ಪ್ರೆಸ್ ಮಾಡಿಬಿಡಿ. ಆಗ ಕ್ರೀಸ್ ಮತ್ತೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ಆದ್ರೂ ಹೆಚ್ಚಾಗಿ ಆಗೋದಿಲ್ಲ. ಸೊ ಕೆಲವೊಮ್ಮೆ ನಾವು ಎಷ್ಟೇ ಚೆನ್ನಾಗಿ ಪ್ರೊಫೆಷ್ನಲ್ ಆಗಿ ಹೈ ಲೆವೆಲಾಗಿ ಮಾಡಿಕೊಂಡ್ರೂ ಕೂಡ ಮೇಕಪ್ಪು ಒಂಚೂರು ಕ್ರೀಸ್ ಆಗುತ್ತೆ. ಬಿಕಾಸ್ ಅದು ಪ್ರಾಡಕ್ಟ್ ಮಿಸ್ಟೇಕ್ ಅಂತ ಹೇಳ್ಬೋದು, ನಿಮ್ಮ ಮಿಸ್ಟೇಕ್ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಆಗ ನೀವು ಈ ಟಿಪ್ನ ಫಾಲೋ ಮಾಡ್ಬೋದು. ಈಗ ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ, ನ್ಯಾಚುರಲ್ ಆಗಿದೆ, ಎಲ್ಲೂ ಕೇಕಿಯಾಗಿ ಕಾಣಿಸ್ತಿಲ್ಲ, ಸಖತ್ ಲೈಟ್ ಆಗಿದೆ. ನೀವು ನೋಡಿದಾಗೆ ನಾನು ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ, ಕನ್ಸೀಲರ್, ಫೌಂಡೇಶನ್, ಕಲರ್ ಕರೆಕ್ಟರ್, ಪೌಡರ್ ಎಲ್ಲ. ಆದರೂ ಕೂಡ ನನ್ನ ಫೇಸ್ ಎಲ್ಲೂ ಕೇಕಿಯಾಗಿ ಕಾಣಿಸ್ತಿಲ್ಲ. ಸೊ ಈ ರೀತಿ ಇದ್ದರೆ ಮೇಕಪ್ ಡೈರೆಕ್ಟಾಗಿ ನೋಡಿದವ್ರಿಗೂ ಕೂಡ ಅದು ಗಾಡಿಯಾಗಿ ಕಾಣೋದಿಲ್ಲ. ಆ್ಯಂಡ್ ನಿಮ್ಮ ಪಿಂಪಲ್ ಮಾರ್ಕ್ಸು, ಟ್ಯಾನ್ ಮಾರ್ಕ್ಸು ಎಲ್ಲ ನೀಟಾಗಿ ಕವರ್ ಆಗಿಬಿಡುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಕೊಡಿ, ಎಸ್ಪೆಷಲಿ ಈ ವಿಡಿಯೋಗೆ ಲೈಕ್ ಕೊಡಿ. ಆ್ಯಂಡ್ ಮರೆದಿರೋಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.